ಒಂದು ಲಿಂಕ್ ಲಿಸ್ಟ್ನಲ್ಲಿ ಒಂದು ವಸ್ತುವನ್ನು ಹುಡುಕುವ ಬಗೆ ಹೇಗೆ? ಸಿಂಗಲ್ ಲಿಂಕ್, ಡಬಲ್ ಲಿಂಕ್, ಸರ್ಕ್ಯುಲರ್ ಲಿಂಕ್ ಅಥವಾ ಒಂದು ಆರ್ಡರ್ಡ್ ಲಿಂಕ್ನಲ್ಲಿ ಹುಡುಕುವ ಪ್ರಕ್ರಿಯೆಗೆ ಇರುವ ವ್ಯತ್ಯಾಸಗಳೇನು? ಲಿಂಕ್ ಲಿಸ್ಟ್ನಲ್ಲಿ ಏಕೆ ಬೈನರಿ ಸರ್ಚನ್ನು ಬಳಸಲಾಗುವುದಿಲ್ಲ? ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ಮುರಳೀಧರ BL ಕನ್ನಡದಲ್ಲಿ ಕಂಪ್ಯೂಟರ್ ಕಲಿಕೆ ಚಾನಲ್ ವತಿಯಿಂದ. ನೀವು ಇನ್ನೂ ನನ್ನ ಚಾನಲ್ಗೆ ನೋಂದಾವಣೆ ಮಾಡಿಕೊಂಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಂದಾವಣೆ ಮಾಡಿಕೊಳ್ಳಿ. ಹಾಗೆಯೇ ಮುಂದೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ. ಒಂದು ಕೊಂಡಿ ಇರುವ ಅಥವಾ ಸಿಂಗಲ್ ಲಿಂಕ್ ಲಿಸ್ಟ್ನ ಒಂದು ನೋಡನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಒಂದು ಭಾಗ ಮಾಹಿತಿ ಸಂಗ್ರಹಕ್ಕೆ ಬಳಸಲಿದ್ದು ಇನ್ನೊಂದು ಭಾಗ ಮುಂದಿನ ನೋಡ್ನ ವಿಳಾಸವನ್ನು ಹಿಡಿದಿಟ್ಟುಕೊಳ್ಳಲು ಬಳಸಲಾಗುತ್ತದೆ. ಒಂದು ಸಿಂಗಲ್ ಲಿಂಕ್ ಲಿಸ್ಟಲ್ಲಿ 4 ನೋಡ್ಗಳಿವೆ. ಆರಂಭ ಪಾಯಿಂಟರ್ ವೇರಿಯಬಲ್ ಲಿಸ್ಟ್ನ ಮೊದಲನೇ ನೋಡಿನ ವಿಳಾಸವನ್ನು ಹಿಡಿದಿಟ್ಟುಕೊಂಡಿದೆ. ಈಗ ಪುಷ್ಪ ಎಂಬ ನೋಡ್ ಲಿಸ್ಟಲ್ಲಿ ಇದೆಯೇ ಎಂದು ಪರೀಕ್ಷಿಸೋಣ. ಆರಂಭ ನಲ್ ಆಗಿರುವುದಿಲ್ಲ. ಈಗಿನ ನೋಡ್ ಎಂಬ ಪಾಯಿಂಟರ್ ವೇರಿಯಬಲ್ ಅನ್ನು ಲಿಸ್ಟ್ನಲ್ಲಿ ಪರಿಕ್ರಮಿಸುವ ಸಲುವಾಗಿ ಬಳಸಲಾಗುತ್ತದೆ. ಮೊದಲಿಗೆ ಆರಂಭ ಸೂಚಿಸುವ ವಿಳಾಸವನ್ನು ಈಗಿನ ನೋಡ್ಗೆ ನಕಲು ಮಾಡಿಕೊಳ್ಳಲಾಗುತ್ತದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಸುಭಾಷ್ ಎಂಬ ವಸ್ತು ಇದೆ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿರುವುದರಿಂದ ಹುಡುಕಾಟವನ್ನು ಮುಂದಿನ ನೋಡ್ಗೆ ಪರಿಕ್ರಮಿಸುವ ಮೂಲಕ ಮುಂದುವರಿಸಬೇಕಿರುತ್ತದೆ. ಈಗಿನ ನೋಡ್ ಮುಂದಿನ ನೋಡ್ ನಲ್ ಆಗಿಲ್ಲದಿರುವುದರಿಂದ ಲಿಸ್ಟ್ನಲ್ಲಿ ಮುಂದೆ ನೋಡ್ಗಳಿವೆ ಎಂದರ್ಥ. ಮುಂದಿನ ನೋಡ್ಗೆ ಹೋಗಲು ಈಗಿನ ನೋಡ್ ಮುಂದಿನ ನೋಡ್ನಲ್ಲಿರುವ ಮೆಮರಿ ವಿಳಾಸವನ್ನು ಈಗಿನ ನೋಡ್ಗೆ ಕೊಡಲಾಗುತ್ತದೆ. ಈಗಿನ ನೋಡ್ ಈಗ 61EA ವಿಳಾಸದಲ್ಲಿರುವ ನೋಡ್ಗೆ ಸೂಚಕವಾಗಿದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಪುಷ್ಪ ಎಂಬ ವಸ್ತು ಇದೆ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಒಂದೇ ಆಗಿರುವುದರಿಂದ ಹುಡುಕುವ ವಸ್ತು ದೊರಕಿದ್ದು ಹುಡುಕಾಟವನ್ನು ನಿಲ್ಲಿಸಲಾಗುವುದು. ಹುಡುಕುವ ವಸ್ತು ಪುಷ್ಪ ಬದಲು ಅಶ್ವಿನಿ ಆಗಿದೆ ಎಂದು ಭಾವಿಸೋಣ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿರುವುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿರುತ್ತದೆ. ಹುಡುಕಾಟ ಮುಂದುವರೆದು ಈಗಿನ ನೋಡ್ ಈಗ ನೋಡ್ 3300ಗೆ ಸೂಚಕವಾಗಿದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಅಬ್ದುಲ್ ಎಂಬ ವಸ್ತು ಇದ್ದು ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಬೇರೆ ಬೇರೆಯಾಗಿದೆ. ಆದುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿದೆ. ಆದರೆ ಈಗಿನ ನೋಡ್ ಮುಂದಿನ ನೋಡ್ ವಿಳಾಸ ನಲ್ ಆಗಿದ್ದು ಈಗಿನ ನೋಡ್ ಮುಂದೆ ಯಾವುದೇ ನೋಡ್ಗಳಿಲ್ಲವಾಗಿರುತ್ತದೆ. ಹುಡುಕಾಟವನ್ನು ಇಲ್ಲಿಗೆ ನಿಲ್ಲಿಸಲಾಗುತ್ತದೆ. ಹುಡುಕುವ ವಸ್ತು ಲಿಸ್ಟ್ನಲ್ಲಿ ಇಲ್ಲ ಎಂದಾಗುತ್ತದೆ. ವಿಶ್ಲೇಷಿಸಿದ ಸಿಂಗಲ್ ಲಿಂಕ್ ಲಿಸ್ಟ್ ಸರ್ಚ್ ವಿಧಾನವನ್ನು ಕ್ರಮಸೂಚಕವಾಗಿ ಈ ರೀತಿ ಬರೆಯಬಹುದು. ಒಂದು ಸರ್ಕ್ಯುಲರ್ ಲಿಸ್ಟ್ನಲ್ಲಿ ಹುಡುಕುವ ಪ್ರಕ್ರಿಯೆಯನ್ನು ವಿಮರ್ಶಿಸೋಣ. ಹೆಡರ್ ನೋಡ್ ಎಲ್ಲ ನೋಡ್ಗಳ ಮುಂದೆ ಇರುವ ನೋಡ್ ಆಗಿದ್ದು ಅದು ಲಿಸ್ಟ್ನಲ್ಲಿ ಮೊದಲನೇ ನೋಡ್ ವಿಳಾಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಆರಂಭ ಪಾಯಿಂಟರ್ ವೇರಿಯಬಲ್ ಹೆಡರ್ ನೋಡ್ ವಿಳಾಸವನ್ನು ಹಿಡಿದಿಟ್ಟುಕೊಂಡಿದೆ. ಆರಂಭ ಮುಂದಿನ ನೋಡ್ ಆರಂಭ ವಿಳಾಸವನ್ನು ಹೊಂದಿದ್ದರೆ ಲಿಸ್ಟ್ನಲ್ಲಿ ಯಾವುದೇ ವಸ್ತುಗಳಿರದೆ ಲಿಸ್ಟ್ ಖಾಲಿ ಇದೆ ಎಂದರ್ಥ. ಈ ಸರ್ಕ್ಯುಲರ್ ಲಿಸ್ಟ್ನಲ್ಲಿ ಒಟ್ಟು 4 ಮಾಹಿತಿಗಳಿರುವ ನೋಡ್ಗಳು ಮತ್ತು ಒಂದು ಹೆಡರ್ ನೋಡ್ ಇದೆ ಎಂದು ಭಾವಿಸೋಣ. ಸರ್ಕ್ಯುಲರ್ ಲಿಸ್ಟ್ನಲ್ಲಿ ಆರಂಭ ಪಾಯಿಂಟರ್ ವೇರಿಯಬಲ್ ಹೆಡರ್ ವಿಳಾಸವನ್ನು ಹೊಂದಿರುತ್ತದೆ. ಹುಡುಕುವ ವಸ್ತು ಪುಷ್ಪ ಆಗಿದೆ. ಆರಂಭ ಪಾಯಿಂಟರ್ ವೇರಿಯಬಲ್ ಹೆಡರ್ ನೋಡ್ ವಿಳಾಸ 74FF ಅನ್ನು ಹಿಡಿದಿಟ್ಟುಕೊಂಡಿದೆ. ಆರಂಭ ಮುಂದಿನ ನೋಡ್ ಆರಂಭ ವಿಳಾಸವನ್ನು ಸೂಚಿಸುತ್ತಿಲ್ಲವಾದುದರಿಂದ ಲಿಸ್ಟ್ನಲ್ಲಿ ಮಾಹಿತಿಗಳಿರುವ ನೋಡ್ಗಳಿವೆ ಎಂದರ್ಥ. ಈಗಿನ ನೋಡ್ ಮಾಹಿತಿ ಇರುವ ನೋಡ್ಗೆ ಸೂಚಕವಾಗಬೇಕಿರುವುದರಿಂದ
ಅದು ಆರಂಭ ಮುಂದಿನ ನೋಡ್ ವಿಳಾಸವನ್ನು ತೆಗೆದುಕೊಳ್ಳುತ್ತದೆ. ಆ ವಿಳಾಸ 8E00 ಆಗಿದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಈಗ ಸುಭಾಷ್ ಎಂಬ ವಸ್ತು ಇದೆ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿರುವುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿರುತ್ತದೆ. ಮುಂದಿನ ನೋಡ್ಗೆ ಹೋಗಲು ಈಗಿನ ನೋಡ್ ಮುಂದಿನ ನೋಡ್ನಲ್ಲಿರುವ ಮೆಮೊರಿ ವಿಳಾಸವನ್ನು ಈಗಿನ ನೋಡ್ಗೆ ನೀಡಲಾಗುವುದು. ಈಗಿನ ನೋಡ್ ವಿಳಾಸ 61EAಗೆ ಸೂಚಕವಾಗಿದ್ದು, ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಒಂದೇ ಆಗಿರುವುದರಿಂದ ಹುಡುಕುವ ವಸ್ತು ದೊರಕಿದ್ದು ಹುಡುಕಾಟವನ್ನು ನಿಲ್ಲಿಸಲಾಗುವುದು. ಹುಡುಕುವ ವಸ್ತು ಪುಷ್ಪಾ ಬದಲು ಪ್ರಿಯಾ ಎಂದು ಭಾವಿಸೋಣ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿರುವುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿರುತ್ತದೆ. ಮುಂದಿನ ನೋಡ್ಗೆ ಹೋಗಲು ಈಗಿನ ನೋಡ್ ಮುಂದಿನ ನೋಡ್ನಲ್ಲಿರುವ ವಿಳಾಸವನ್ನು ಈಗಿನ ನೋಡ್ಗೆ ನೀಡಲಾಗುವುದು. ಹುಡುಕಾಟವನ್ನು ಮುಂದುವರಿಸಲಾಗಿ ಈಗಿನ ನೋಡ್ ಈಗ ನೋಡ್ 3300ಗೆ ಸೂಚಕವಾಗಿದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಅಬ್ದುಲ್ ಎಂಬ ವಸ್ತು ಇದ್ದು, ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಬೇರೆ ಬೇರೆಯಾಗಿದೆ. ಆದುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿದೆ. ಆದರೆ ಈಗಿನ ನೋಡ್ ಮುಂದಿನ ನೋಡ್ ವಿಳಾಸ ಆರಂಭ ನೋಡ್ ವಿಳಾಸ ಆಗಿದ್ದು, ಸರ್ಕ್ಯುಲರ್ ಲಿಸ್ಟ್ನ ಎಲ್ಲ ನೋಡ್ಗಳನ್ನು ಹುಡುಕಿದಂತಾಗಿದೆ. ಹುಡುಕಾಟವನ್ನು ಇಲ್ಲಿಗೆ ನಿಲ್ಲಿಸಲಾಗುತ್ತದೆ. ಹುಡುಕುವ ವಸ್ತು ಲಿಸ್ಟ್ನಲ್ಲಿ ಇಲ್ಲ ಎಂದಾಗುತ್ತದೆ. ಇಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ ಸರ್ಕ್ಯುಲರ್ ಲಿಸ್ಟ್ನಲ್ಲಿ ಯಾವುದೇ ನೋಡ್ ನಲ್ ಪಾಯಿಂಟರ್ ಹೊಂದಿರುವುದಿಲ್ಲ. ವಿಶ್ಲೇಷಿಸಿದ ಸಿಂಗಲ್ ಸರ್ಕ್ಯುಲರ್ ಲಿಸ್ಟ್ ಸರ್ಚ್ ವಿಧಾನವನ್ನು ಕ್ರಮಸೂಚಕವಾಗಿ ಈ ರೀತಿ ಬರೆಯಬಹುದು. ಲಿಸ್ಟ್ನಲ್ಲಿರುವ ವಸ್ತುಗಳು ಒಂದು ಕ್ರಮವಾಗಿ ಶೇಖರಣೆಯಾಗಿದ್ದಲ್ಲಿ ಅಂತಹ ಲಿಸ್ಟನ್ನು ಆರ್ಡರ್ಡ್ ಲಿಸ್ಟ್ ಎನ್ನಲಾಗುತ್ತದೆ. ಒಂದು ಆರ್ಡರ್ಡ್ ಲಿಸ್ಟ್ನಲ್ಲಿ ಒಟ್ಟು 4 ನೋಡ್ಗಳಿವೆ ಎಂದು ಭಾವಿಸೋಣ. ಆರ್ಡರ್ಡ್ ಲಿಸ್ಟ್ನಲ್ಲಿ ನೋಡ್ನಲ್ಲಿರುವ ವಸ್ತುಗಳು ಅಸೆಂಡಿಂಗ್ ಆರ್ಡರ್ನಲ್ಲಿ ಜೋಡಣೆಯಾಗಿವೆ. ಆರ್ಡರ್ಡ್ ಲಿಸ್ಟ್ನಲ್ಲಿ ಹುಡುಕುವ ಪ್ರಕ್ರಿಯೆ ಆರ್ಡರ್ ಇಲ್ಲದೇ ಇರುವ ಲಿಸ್ಟ್ನಲ್ಲಿ ಹುಡುಕುವ ಪ್ರಕ್ರಿಯೆಗಿಂತ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಈಗ ಹುಡುಕುವ ವಸ್ತು ಗೌತಮ್ ಆಗಿದೆ. ಈಗಿನ ನೋಡ್ ಆರಂಭ ಪಾಯಿಂಟರ್ ವೇರಿಯಬಲ್ ವಿಳಾಸ 8E00 ತೆಗೆದುಕೊಳ್ಳುತ್ತದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಅಬ್ದುಲ್ ಎಂಬ ವಸ್ತು ಇದೆ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿರುವುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿರುತ್ತದೆ. ಹುಡುಕುವ ವಸ್ತು ಈಗಿನ ನೋಡ್ ಮಾಹಿತಿಗಿಂತ ಅಕ್ಷರಮಾಲೆಯಲ್ಲಿ ದೊಡ್ಡದಿದ್ದರೆ ಹುಡುಕುವ ವಸ್ತು ಮುಂದೆ ಇರಬಹುದು ಎಂದಾಗುತ್ತದೆ. ಹುಡುಕುವ ವಸ್ತು ಈಗಿನ ನೋಡ್ ಮಾಹಿತಿಗಿಂತ ಕಡಿಮೆ ಇದ್ದರೆ ಲಿಸ್ಟ್ನಲ್ಲಿ ಹುಡುಕುವ ವಸ್ತು ಇಲ್ಲ ಎಂದಾಗುತ್ತದೆ. ಹುಡುಕುವ ವಸ್ತು ಈಗಿನ ನೋಡ್ ಮಾಹಿತಿಗಿಂತ ಅಕ್ಷರಮಾಲೆಯಲ್ಲಿ ದೊಡ್ಡದಿದೆ. ಆದುದರಿಂದ ಹುಡುಕುವ ವಸ್ತು ಮುಂದೆ ಇರಬಹುದೆಂದರ್ಥ. ಈಗಿನ ನೋಡ್ ಮುಂದಿನ ನೋಡ್ನಲ್ಲಿರುವ ಮೆಮೊರಿ ವಿಳಾಸ ನಲ್ ಆಗಿದ್ದರೆ ಮುಂದೆ ಯಾವುದೇ ನೋಡ್ಗಳಿಲ್ಲ ಎಂದರ್ಥ. ಅದು ನಲ್ ಆಗಿಲ್ಲವಾದುದರಿಂದ ಮುಂದಿನ ನೋಡ್ಗೆ ಹೋಗಲು ಈಗಿನ ನೋಡ್ ಮುಂದಿನ ನೋಡ್ನಲ್ಲಿರುವ ಮೆಮೊರಿ ವಿಳಾಸವನ್ನು ಈಗಿನ ನೋಡ್ಗೆ ನೀಡಲಾಗುವುದು. ಇಲ್ಲಿ ಹುಡುಕುವ ವಸ್ತು ಗೌತಮ್. ಅದು ಈಗಿನ ನೋಡ್ ಮಾಹಿತಿಯಲ್ಲಿರುವ ವಸ್ತು ನವೀನ್ಗಿಂತ ಅಕ್ಷರಮಾಲೆಯಲ್ಲಿ ಕಡಿಮೆ ಇದ್ದು ಲಿಸ್ಟ್ನಲ್ಲಿ ಹುಡುಕುವ ವಸ್ತು ಇರಲು ಸಾಧ್ಯವಿಲ್ಲ ಎಂದರ್ಥ. ಹುಡುಕಾಟವು ಇಲ್ಲಿಗೆ ನಿಲ್ಲುತ್ತದೆ. ಹುಡುಕುವ ವಸ್ತು ಗೌತಮ್ ಬದಲು ಸುಷ್ಮಾ ಎಂದು ಭಾವಿಸೋಣ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿದ್ದು ಹುಡುಕುವ ವಸ್ತು ಸುಷ್ಮಾ ಈಗಿನ ನೋಡ್ ಮಾಹಿತಿಯಲ್ಲಿರುವ ವಸ್ತು ನವೀನ್ಗಿಂತ ಅಕ್ಷರಮಾಲೆಯಲ್ಲಿ ಮುಂದೆ ಇರುವುದರಿಂದ ಹುಡುಕುವ ವಸ್ತು ಮುಂದೆ ಇರಬಹುದು. ಈಗಿನ ನೋಡ್ ಮುಂದಿನ ನೋಡ್ ನಲ್ ಆಗಿರದೇ ಇರುವುದರಿಂದ ಮುಂದೆ ನೋಡ್ಗಳಿವೆ ಎಂದರ್ಥ. ಮುಂದಿನ ನೋಡ್ಗೆ ಹೋಗಲು ಈಗಿನ ನೋಡ್ ಮುಂದಿನ ನೋಡ್ನಲ್ಲಿರುವ ಮೆಮೊರಿ ವಿಳಾಸವನ್ನು ಈಗಿನ ನೋಡ್ಗೆ ನೀಡಲಾಗುವುದು. ಹುಡುಕಾಟವನ್ನು ಮುಂದುವರಿಸಲಾಗಿ ಈಗಿನ ನೋಡ್ ಈಗ ನೋಡ್ 3300ಗೆ ಸೂಚಕವಾಗಿದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಸುಭಾಷ್ ಎಂಬ ವಸ್ತು ಇದ್ದು ಹುಡುಕುವ ವಸ್ತು ಈಗಿನ ನೋಡ್ ಮಾಹಿತಿಗಿಂತ ಅಕ್ಷರಮಾಲೆಯಲ್ಲಿ ಮುಂದೆ ಇದೆ. ಆದುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿದೆ. ಆದರೆ ಈಗಿನ ನೋಡ್ ಮುಂದಿನ ನೋಡ್ ವಿಳಾಸ
ನಲ್ ಆಗಿದ್ದು ಲಿಸ್ಟ್ನಲ್ಲಿ ಮುಂದೆ ನೋಡ್ಗಳಿಲ್ಲ. ಹುಡುಕಾಟವನ್ನು ಇಲ್ಲಿಗೇ ನಿಲ್ಲಿಸಲಾಗುತ್ತದೆ. ಹುಡುಕುವ ವಸ್ತು ಲಿಸ್ಟ್ನಲ್ಲಿ ಇಲ್ಲ ಎಂದಾಗುತ್ತದೆ. ವಿಶ್ಲೇಷಿಸಿದ ಸರ್ಚಿಂಗ್ ಇನ್ ಆರ್ಡರ್ಡ್ ಲಿಸ್ಟ್ ವಿಧಾನವನ್ನು ಕ್ರಮಸೂಚಕವಾಗಿ ಈ ರೀತಿ ಬರೆಯಬಹುದು. ಈಗ ಡಬಲ್ ಲಿಂಕ್ ಲಿಸ್ಟ್ನಲ್ಲಿ ಹುಡುಕುವ ಪ್ರಕ್ರಿಯೆಯನ್ನು ವಿಮರ್ಶಿಸೋಣ. ಡಬಲ್ ಲಿಂಕ್ ಲಿಸ್ಟ್ನ ನೋಡ್ನಲ್ಲಿ ಮಾಹಿತಿ ಭಾಗದ ಜೊತೆಗೆ ಮುಂದಿನ ನೋಡ್ ಪಾಯಿಂಟರ್ ಮುಂದಿನ ನೋಡ್ ವಿಳಾಸವನ್ನು, ಹಿಂದಿನ ನೋಡ್ ಪಾಯಿಂಟರ್ ಹಿಂದಿನ ನೋಡ್ ವಿಳಾಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಡಬಲ್ ಲಿಂಕ್ ಲಿಸ್ಟ್ನಲ್ಲಿ ಮೊದಲನೇ ನೋಡ್ಗೆ ಮತ್ತು ಕೊನೆಯ ನೋಡ್ಗೆ ಸೂಚಕವಿರುವುದರಿಂದ ಮುಂದಿನಿಂದಾಗಲಿ ಅಥವಾ ಹಿಂದಿನಿಂದಾಗಲಿ ಲಿಸ್ಟ್ ಅನ್ನು ಕ್ರಮಿಸಬಹುದು. ಈಗ ಲಿಸ್ಟ್ನಲ್ಲಿ ವಸ್ತುಗಳನ್ನು ಹಿಂದಿನಿಂದ ಹುಡುಕೋಣ. ಅಂತ್ಯ ಪಾಯಿಂಟರ್ ವೇರಿಯಬಲ್ ಲಿಸ್ಟ್ನ ಕೊನೆಯ ನೋಡಿನ ವಿಳಾಸವನ್ನು ಹಿಡಿದಿಟ್ಟುಕೊಂಡಿದೆ. ಈಗ ಪುಷ್ಪ ಎಂಬ ನೋಡ್ ಲಿಸ್ಟಲ್ಲಿ ಇದೆಯೇ ಎಂದು ಪರೀಕ್ಷಿಸೋಣ. ಅಂತ್ಯ ನಲ್ ಆಗಿರುವುದಿಲ್ಲ. ಈಗಿನ ನೋಡ್ ಎಂಬ ಪಾಯಿಂಟರ್ ವೇರಿಯಬಲ್ ಅನ್ನು ಲಿಸ್ಟ್ನಲ್ಲಿ ಪರಿಕ್ರಮಿಸುವ ಸಲುವಾಗಿ ಬಳಸಲಾಗುತ್ತದೆ. ಮೊದಲಿಗೆ ಅಂತ್ಯ ಸೂಚಿಸುವ ವಿಳಾಸವನ್ನು ಈಗಿನ ನೋಡ್ಗೆ ನಕಲು ಮಾಡಿಕೊಳ್ಳಲಾಗುತ್ತದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಸುಭಾಷ್ ಎಂಬ ವಸ್ತು ಇದೆ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿರುವುದರಿಂದ ಹುಡುಕಾಟವನ್ನು ಮುಂದಿನ ನೋಡ್ಗೆ ಪರಿಕ್ರಮಿಸುವ ಮೂಲಕ ಮುಂದುವರಿಸಬೇಕಿರುತ್ತದೆ. ಈಗಿನ ನೋಡ್ ಹಿಂದಿನ ನೋಡ್ ನಲ್ ಆಗಿಲ್ಲದೇ ಇರುವುದರಿಂದ ಲಿಸ್ಟ್ನಲ್ಲಿ ವಸ್ತುಗಳಿವೆ ಎಂದರ್ಥ. ಮುಂದಿನ ನೋಡ್ಗೆ ಹೋಗಲು ಈಗಿನ ನೋಡ್ ಹಿಂದಿನ ನೋಡ್ನಲ್ಲಿರುವ ಮೆಮೊರಿ ವಿಳಾಸವನ್ನು ಈಗಿನ ನೋಡ್ಗೆ ನೀಡಲಾಗುವುದು. ಈಗಿನ ನೋಡ್ ಈಗ 6400 ವಿಳಾಸದಲ್ಲಿರುವ ನೋಡ್ಗೆ ಸೂಚಕವಾಗಿದೆ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಒಂದೇ ಆಗಿರುವುದರಿಂದ ಹುಡುಕುವ ವಸ್ತು ದೊರಕಿದ್ದು ಹುಡುಕಾಟವನ್ನು ನಿಲ್ಲಿಸಲಾಗುವುದು. ಹುಡುಕುವ ವಸ್ತು ಪುಷ್ಪ ಬದಲು ಅನೂಷಾ ಎಂದು ಭಾವಿಸೋಣ. ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಒಂದೇ ಆಗಿದೆಯೇ ಎಂದು ಪರೀಕ್ಷಿಸಲಾಗಿ ಅವು ಬೇರೆ ಬೇರೆ ಆಗಿರುವುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿರುತ್ತದೆ. ಹುಡುಕಾಟವನ್ನು ಮುಂದುವರಿಸಲಾಗಿ ಈಗಿನ ನೋಡ್ ಈಗ ನೋಡ್ 8E00ಗೆ ಸೂಚಕವಾಗಿದೆ. ಈಗಿನ ನೋಡ್ ಮಾಹಿತಿಯಲ್ಲಿ ಅಬ್ದುಲ್ ಎಂಬ ವಸ್ತು ಇದ್ದು ಹುಡುಕುವ ವಸ್ತು ಮತ್ತು ಈಗಿನ ನೋಡ್ ಮಾಹಿತಿ ಬೇರೆ ಬೇರೆಯಾಗಿದೆ. ಆದುದರಿಂದ ಹುಡುಕಾಟವನ್ನು ಮುಂದುವರಿಸಬೇಕಿದೆ. ಆದರೆ ಈಗಿನ ನೋಡ್ ಹಿಂದಿನ ನೋಡ್ ವಿಳಾಸ ನಲ್ ಆಗಿದ್ದು ಡಬಲ್ ಲಿಂಕ್ ಲಿಸ್ಟ್ನ ಎಲ್ಲ ನೋಡ್ಗಳನ್ನು ಹುಡುಕಿದಂತಾಗಿದೆ. ಹುಡುಕಾಟವನ್ನು ಇಲ್ಲಿಗೆ ನಿಲ್ಲಿಸಲಾಗುತ್ತದೆ. ಹುಡುಕುವ ವಸ್ತು ಲಿಸ್ಟ್ನಲ್ಲಿ ಇಲ್ಲ ಎಂದಾಗುತ್ತದೆ. ಇಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ ಡಬಲ್ ಲಿಂಕ್ ಲಿಸ್ಟ್ನಲ್ಲಿ ಲಿಸ್ಟ್ನ ಮೊದಲನೇ ನೋಡ್ನಿಂದಾಗಲಿ ಅಥವಾ ಲಿಸ್ಟ್ನ ಕೊನೆಯ ನೋಡ್ನಿಂದಾಗಲಿ ಹುಡುಕಾಟ ಮಾಡಬಹುದು. ವಿಶ್ಲೇಷಿಸಿದ ಡಬಲ್ ಲಿಂಕ್ ಲಿಸ್ಟ್ ಟ್ರಾವರ್ಸಲ್ ವಿಧಾನವನ್ನು ಕ್ರಮಸೂಚಕವಾಗಿ ಈ ರೀತಿ ಬರೆಯಬಹುದು. ಈ ವಿಡಿಯೋದಿಂದ ನಾವು ಒಂದು ಲಿಂಕ್ ಲಿಸ್ಟ್ನಲ್ಲಿ ವಸ್ತುವನ್ನು ಹುಡುಕುವ ಬಗೆ ಹೇಗೆ ಎಂದು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮರೆಯದೆ ಲೈಕ್ ಬಟನ್ ಒತ್ತಿ. ಡೇಟಾ ಸ್ಟ್ರಕ್ಚರ್ಸ್ ಬಗೆಗಿನ ನನ್ನ ಇತರ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. ವಂದನೆಗಳು.